Good morning, dear students. Today we are going to deal with the chapter in your textbook, chapter number 2, named as Forms of Business Organization. So let us know about the purpose or learning objectives, the purpose behind learning this particular chapter. So ಈ ಒಂದು ಚಾಪ್ಟರ್ ಅನ್ನ ಕಲಿಯುವ ಉದ್ದೇಶ ಏನು? At first, the first objective to identify different forms of business organization, to know the different types, varieties of forms of business organization. ಬೇರೆ ಬೇರೆ ರೀತಿಯಾದಂತಹ ವ್ಯವಹಾರ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದರ ಮೊದಲನೇ ಉದ್ದೇಶ. ಅಂದ್ರೆ ಅದರ ವಿಧಗಳು, ಯಾವ ಯಾವ ರೀತಿ ಬಿಸ್ನೆಸ್ ಆರ್ಗನೈಸೇಷನ್ಗಳು ಇದೆ. ಟು ನೋ ಅಬೌಟ್ different types or forms of business organization. The second objective, ಎರಡನೇ ಉದ್ದೇಶ, ಈ ಚಾಪ್ಟರ್ ಅನ್ನ ಕಲಿಯುವ ಎರಡನೇ ಉದ್ದೇಶ, the second purpose, that is to know about the features. Features means the specialities or ವಿಶೇಷತೆಗಳು. ಯಾವುದರ ವಿಶೇಷತೆ? ಬೇರೆ ಬೇರೆ ರೀತಿಯಾದಂತ ವ್ಯವಹಾರ ಸಂಸ್ಥೆಗಳೇನಿದೆ ಅದರ ವಿಶೇಷತೆಗಳು, ಫೀಚರ್ಸ್. ಅಂಡ್ ಮೆರಿಟ್ಸ್ ಅಂದ್ರೆ ಅಡ್ವಾಂಟೇಜಸ್, ಮೀನ್ಸ್ ಅದರ ಉಪಯೋಗಗಳು. ಅಂಡ್ ಲಿಮಿಟೇಷನ್ಸ್ ಮೀನ್ಸ್ ಅದರ ಕುಂದುಕೊರತೆಗಳು, ಆರ್ we can call it as disadvantages. So this is what the second learning objective. And the third objective is to differentiate or distinguish between various forms of organization. Whatever the types are there, to know the difference between all those different types. ಬೇರೆ ಬೇರೆ ರೀತಿಯಾದಂಥ ಸಂಸ್ಥೆಗಳ ಮಧ್ಯೆ, ಬಿಸ್ನೆಸ್ ಆರ್ಗನೈಸೇಷನ್ಗಳ ಮಧ್ಯೆ ಇರುವ ವ್ಯತ್ಯಾಸವನ್ನ ತಿಳಿದುಕೊಳ್ಳುವಂಥದ್ದು. And to discuss the factors which determine how to choose a particular or appropriate type of the organization. ಅಂದ್ರೆ ನಮ್ಮ ಆಸಕ್ತಿಗೆ ತಕ್ಕ ಹಾಗೆ ನಾವು ಯಾವ ರೀತಿ ಸಂಸ್ಥೆಯನ್ನ ಆಯ್ಕೆ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡೋದು ಹೇಗೆ ಅನ್ನೋದನ್ನ ಈ ಚಾಪ್ಟರ್ ನಿಮ್ಗೆ ತಿಳಿಸ್ಕೊಡುತ್ತೆ. ಸೊ ದೀಸ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಇದಿಷ್ಟು ಈ ಪಾಠವನ್ನ ಕಲಿಯುವ ಉದ್ದೇಶ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಈ ಒಂದು ಚಾಪ್ಟರ್ಗೆ ಪೀಠಿಕೆ ಹಾಕೋ ಮುಖಾಂತರ ನಾವು ಈ ಒಂದು ಅಧ್ಯಾಯವನ್ನ, ಚಾಪ್ಟರ್ ಅನ್ನ ಲೆಟ್ ಅಸ್ ಸ್ಟಾರ್ಟ್ ಮಾಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಜಸ್ಟ್ ಅಸ್ಯೂಮ್ ದಟ್ ಯು ಆರ್ ಗೋಯಿಂಗ್ ಟು ಆರ್ ಯು ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತೀರಾ. ಆರ್ ಎಲ್ಸ್ ಯು ವಾಂಟ್ ಟು ಎಕ್ಸ್ಪಾಂಡ್ ಯುವರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್, ಅಥವಾ ನೀವು ಆಲ್ರೆಡಿ ನೀವು ನಡೆಸ್ತಾ ಇರುವಂತ ಒಂದು ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಾ, ಪ್ಲಾನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಯು ಜಸ್ಟ್ ಅಸ್ಯೂಮ್ ದಟ್. ದೆನ್ ಯು ವಾಟ್ ಈಸ್ ದ ಮೇನ್ ಆರ್ ಇಂಪಾರ್ಟೆಂಟ್ ಡಿಸಿಷನ್ ಯು ಆರ್ ಗೋಯಿಂಗ್ ಟು ಟೇಕ್? ನೀವು ಈ ಒಂದು ಸಂದರ್ಭದಲ್ಲಿ ತಗೊಳ್ಳೋ ಮುಖ್ಯ ನಿರ್ಧಾರ ಏನು? ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು? ವಾಟ್ ಟೈಪ್ ಆಫ್ ಬಿಸ್ನೆಸ್ ಶುಡ್ ಬಿ ಸ್ಟಾರ್ಟೆಡ್? ಯಾವ ರೀತಿಯ ಬಿಸ್ನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು? ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಕ್ವಶನ್ ಅರೈಸಸ್ ಇನ್ ಅವರ್ ಮೈಂಡ್ ವೆನ್ ವಿ ಪ್ಲಾನ್ ಫಾರ್ ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್. ಯಾವಾಗ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಮ್ಮ ಮೈಂಡ್ ಅಲ್ಲಿ ಬರೋ ಮೊದಲನೇ ಪ್ರಶ್ನೆ, ಯಾವ ರೀತಿ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು? ಯಾವ ರೀತಿಯ, ಯಾವ ವಿಧದ? ಇವಾಗ ನೀವು ಕರೆಕ್ಟ್ ಆಗಿ ಡಿಸಿಷನ್ ತಗೋಬೇಕು. ಯು ಹ್ಯಾವ್ ಟು ಟೇಕ್ ಪ್ರಾಪರ್ ಅಪ್ರೋಪ್ರಿಯೇಟ್ ಡಿಸಿಷನ್. ಹೇಗೆ? ಹೌ? ಯಾವ ರೀತಿ? ಸೊ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಪ್ರಾಪರ್ ಡಿಸಿಷನ್? Based on what? Based on what criteria? On what basis? ಯಾವ ಆಧಾರವನ್ನ ಇಟ್ಕೊಂಡು ನೀವು ಒಂದು ಬಿಸ್ನೆಸ್, ಇಂಥದ್ದೇ ಬಿಸ್ನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? Based on 3 factors. Features.
ಅಂದ್ರೆ ಮೊದಲನೇದು ಅದರ ಗುಣಲಕ್ಷಣ, ಈ ಸಂಸ್ಥೆ ಏನು ಹೇಗೆ ಅದರ ಗುಣಲಕ್ಷಣ. ಎರಡನೇದು ಸೆಕೆಂಡ್ ಒನ್ ಬೇಸ್ಡ್ ಆನ್ ಇಟ್ಸ್ ಮೆರಿಟ್ಸ್, ಅಂದ್ರೆ ಅಡ್ವಾಂಟೇಜಸ್, ಏನೆಲ್ಲ ಬೆನಿಫಿಟ್ ಇದೆ, ಈ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ರೆ ಏನ್ ಬೆನಿಫಿಟ್ ಇದೆ, ಎರಡನೇ ವಿಷಯ. ಮೂರನೇ ವಿಷಯ ನೀವೇನ್ ಥಿಂಕ್ ಮಾಡಬೇಕು, ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ಸ್ ಡಿಮೆರಿಟ್ಸ್, ಕುಂದು ಕೊರತೆಗಳ ಬಗ್ಗೆನೂ ನೀವು ಆಲೋಚನೆ ಮಾಡಬೇಕು. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ಸ್ ಫೀಚರ್ಸ್, ಮೆರಿಟ್ಸ್ ಆಸ್ ವೆಲ್ ಆಸ್ ಡಿಮೆರಿಟ್ಸ್. ಸೊ ಆನ್ ದ ಬೇಸಿಸ್ ಆಫ್ ದೀಸ್ 3 factors you can choose appropriate form of organization. ಸೊ ಈ 3 ಫ್ಯಾಕ್ಟರ್ಸ್ ಅನ್ನ ಆಧಾರವಾಗಿಟ್ಕೊಂಡು, ಅಂದ್ರೆ ಅದರ ಫೀಚರ್ಸ್, ಅದರ ಅಡ್ವಾಂಟೇಜಸ್ ಮತ್ತು ಅದರ ಡಿಸ್ಅಡ್ವಾಂಟೇಜಸ್, ಇದಿಷ್ಟನ್ನು ನೀವು ಗಮನದಲ್ಲಿಟ್ಕೊಂಡು ಏನ್ ಮಾಡಬಹುದು, ಯಾವ ರೀತಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂತ ನೀವು ಥಿಂಕ್ ಮಾಡಬಹುದು. ಸೊ ಲೆಟ್ ಮಿ ಮೂವ್ ಫರ್ದರ್. ಸೊ ಲೆಟ್ ಅಸ್ ನೋ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಆರ್ಗನೈಸೇಷನ್. ಹಾಗಾದ್ರೆ ಯಾವ ವಿಧದ ಆರ್ಗನೈಸೇಷನ್ ಗಳಿದೆ, ಬಿಸ್ನೆಸ್ ಆರ್ಗನೈಸೇಷನ್ ಗಳಿದೆ? ಫಸ್ಟ್ ಒನ್, ಇಟ್ ಇಸ್ ನೋನ್ ಎಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಮೊದಲನೇದು ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆ, ಸೋಲ್ ಪ್ರೊಪ್ರೈಟರ್ಶಿಪ್, ಅಥವಾ ಇದನ್ನ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳಿ ಕೂಡ ಕರೀತಾರೆ. ಸೆಕೆಂಡ್ ಒನ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಜಂಟಿ ಹಿಂದೂ ಕುಟುಂಬ ವ್ಯವಹಾರ. ಅಂದ್ರೆ ಇದು ತುಂಬಾ ಹಿಂದಿನ ಕಾಲದಿಂದನೂ ಒಂದು ಕುಟುಂಬದವರು ಸೇರಿ ನಡೆಸುವಂತ ಒಂದು ವ್ಯವಹಾರ ಸಂಸ್ಥೆ. ಸೆಕೆಂಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಅಂಡ್ ಥರ್ಡ್ ಒನ್, ಮೂರನೇದು ಪಾರ್ಟ್ನರ್ಶಿಪ್, ಪಾಲುಗಾರಿಕಾ ಸಂಸ್ಥೆ. ಅಂದ್ರೆ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ಸ್ಟಾರ್ಟ್ ಮಾಡುವಂತ ಒಂದು ಬಿಸ್ನೆಸ್, ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರರು. ಫೋರ್ತ್ ಒನ್, ಕೋಆಪರೇಟಿವ್ ಸೊಸೈಟೀಸ್, ಸಹಕಾರಿ ಸಮಾಜ, ಕೋಆಪರೇಟಿವ್ ಸೊಸೈಟೀಸ್. ಅಂಡ್ ಲಾಸ್ಟ್ ಒನ್, ಜಾಯಿಂಟ್ ಸ್ಟಾಕ್ ಕಂಪನಿ, ಅಂದ್ರೆ ಕೂಡು ಬಂಡವಾಳ ಸಂಸ್ಥೆ. ಅಂದ್ರೆ ತುಂಬಾ ಜನ ಸೇರ್ಕೊಂಡು ತುಂಬಾ ಜನ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡುವಂತಹ ಒಂದು ಸಂಸ್ಥೆ, ಕೂಡು ಬಂಡವಾಳ ಸಂಸ್ಥೆ, ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ these are the 5 major categories or types or forms of business organization. ಇದಿಷ್ಟು ಪ್ರಮುಖವಾಗಿ 5 ವಿಧದ ವ್ಯವಹಾರ ಸಂಸ್ಥೆಗಳು. ಸೊ ಒಂದೊಂದಾಗಿ ನಾವು ಕಲಿಯೋಣ. The first form of business organization, that is sole proprietorship, ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆ. Now, what is sole proprietorship? Here, the term sole means only. Sole ಅಂತ ಹೇಳಿದ್ರೆ ಒಬ್ಬ, SOUL ಅಲ್ಲ, ಆತ್ಮ ಅಲ್ಲ. ಮತ್ತೆ SOLE ಅಂದ್ರೆ ಒಬ್ಬ. ಪ್ರೊಪ್ರೈಟರ್ ಅಂದ್ರೆ ಮಾಲೀಕ. ಪ್ರೊಪ್ರೈಟರ್ ಮೀನ್ಸ್ ಓನರ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಯಾವ ಬಿಸ್ನೆಸ್ ಅಲ್ಲಿ ಒಬ್ಬನೇ ಮಾಲೀಕ ಇರ್ತಾನೆ. ಇಟ್ ರೆಫರ್ಸ್ ಟು the organization where an individual person is gonna manage, control, as well as the complete ownership will lies in the hand of a single person. ಅಂದ್ರೆ ಒಬ್ಬ ವ್ಯಕ್ತಿ ಇಡೀ ಬಿಸ್ನೆಸ್ ನ ಮಾಲೀಕತ್ವವನ್ನ ಪಡೆದುಕೊಂಡಿರುತ್ತಾನೆ. ಎಲ್ಲ ರೀತಿಯ ನಿರ್ವಹಣೆಯನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ನ ಒಬ್ಬನೇ ನಡೆಸ್ತಾನೆ. ಅಂಡ್ ಕಂಟ್ರೋಲ್, ದ ಕಂಪ್ಲೀಟ್ ಕಂಟ್ರೋಲ್ ವಿಲ್ ಬಿ ಲೈಸ್ ಇನ್ ದ ಹ್ಯಾಂಡ್ ಆಫ್ ಅ ಸಿಂಗಲ್ ಪರ್ಸನ್. ಅಂದ್ರೆ ಸಂಪೂರ್ಣವಾಗಿ ಸಂಸ್ಥೆಯನ್ನ ನಿಭಾಯಿಸುವಂತದ್ದು, ನಿಯಂತ್ರಣ ಮಾಡುವಂತದ್ದು ಒಬ್ಬನೇ ಒಬ್ಬ ವ್ಯಕ್ತಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಓನರ್ಶಿಪ್, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲಿಂಗ್ ಆಕ್ಟಿವಿಟಿ. ಇಫ್ ದೀಸ್ 3 activities are done by only one single person, individual person, means the complete business activities are isolated in the hands of single person. ಒಬ್ಬನೇ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಈ 3 ಕೆಲಸಗಳು ನಡೀತಾ ಇದ್ರೆ ಅಂತ ಸಂಸ್ಥೆಗಳನ್ನ ನಾವು ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಥವಾ ಇನ್ ಇಂಗ್ಲಿಷ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿ ನಾವು ಕರಿತೀವಿ. ಅದಲ್ಲದೆ ಸಂಪೂರ್ಣವಾಗಿ
ಎಲ್ಲ ರೀತಿಯ ಲಾಭಾಂಶವನ್ನ, ಅದೇ ರೀತಿ ಎಲ್ಲ ರೀತಿಯಾದಂತ ಕಷ್ಟಗಳನ್ನ ಒಬ್ಬನೇ ಅನುಭವಿಸ್ತಾನೆ ಇಲ್ಲಿ. ಆಲ್ ಕೈಂಡ್ ಆಫ್ ರಿಸ್ಕ್ as well as the complete amount of profit will be enjoyed by single person. ಒಬ್ಬನೇ ಒಬ್ಬ ವ್ಯಕ್ತಿ ಎಲ್ಲ ಲಾಭಾಂಶವನ್ನ, ಅದೇ ರೀತಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾನೆ. ಸೊ ಇದನ್ನ ನಾವು ಸೋಲ್ ಪ್ರೊಪ್ರೈಟರ್ಶಿಪ್. ವಿ ಕಾಲ್ this kind of organization as sole proprietorship. Let me move further. So let us know about its features. So sole proprietorship na features ಗಳ ಕುರಿತು ನಾವು ಕಲಿಯುವ. In that first one, formation and closure. Formation means starting. Closure means closing. ಅಂದರೆ ಆರಂಭ ಮಾಡುವುದು ಮತ್ತು ಮುಚ್ಚೋದು. ಏನು ಇಲ್ಲಿ ನಾವು ಏನ್ ಕಲಿಬೇಕು ಅಂದ್ರೆ, ಏನ್ ತಿಳ್ಕೋಬೇಕು ಅಂದ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನ ಸ್ಟಾರ್ಟ್ ಹೇಗ್ ಮಾಡ್ತಾರೆ ಮತ್ತು ಅದನ್ನ ಹೇಗೆ ಕ್ಲೋಸ್ ಮಾಡ್ತಾರೆ. ಸೊ ದೇರ್ ಇಸ್ ನೋ ಸಪರೇಟ್ ಲಾ. ಅಂದ್ರೆ ಅಲ್ಲಿ ಸಪರೇಟ್ ಆಗಿ ಯಾವುದೇ ರೀತಿಯಾದಂತ ಕಾನೂನು ಇಲ್ಲ. ಇದನ್ನ ಹೀಗೇ ಸ್ಟಾರ್ಟ್ ಮಾಡಬೇಕು, ಹೀಗೆ ಎಂಡ್ ಮಾಡಬೇಕು ಅನ್ನೋದು ಕಾನೂನಿನಲ್ಲಿ ಇಲ್ಲ. ದೇರ್ ಇಸ್ ನೋ ಸಪರೇಟ್ ಲಾ ರಿಗಾರ್ಡಿಂಗ್ ಹೌ ಟು ಸ್ಟಾರ್ಟ್ a sole proprietorship as well as how to end the sole proprietorship business. ಅಂದ್ರೆ ಈ ರೀತಿಯ ಬಿಸ್ನೆಸ್ ಅನ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡ್ ಮಾಡಬೇಕು ಅನ್ನೋದಕ್ಕೆ ಸ್ಪೆಸಿಫಿಕ್ ಆಗಿ ದೇರ್ ಈಸ್ ನೋ ಲಾ. ಅಂದ್ರೆ ಯಾವುದೇ ರೀತಿಯಾದಂತ ಕಾನೂನು ನಿಶ್ಚಿತವಾಗಿ ಇಲ್ಲ. ದೆನ್ ಅಬ್ಬಬ್ಬಾ ಅಂತ ಹೇಳಿದ್ರೆ, minimum, hardly we require a minimum legal document, that is license. Maybe ಎಲ್ಲ ಸಂದರ್ಭದಲ್ಲೂ ಅಲ್ಲ, ಕೆಲವೊಂದು ಸಲ ಹಾರ್ಡ್ಲಿ ನಾವು ಒಂದು ಲೈಸೆನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದು ತುಂಬಾ ಈ ರೀತಿಯ ಬಿಸ್ನೆಸ್ ಅಲ್ಲಿ ಲೈಸೆನ್ಸೇ ಇರೋದಿಲ್ಲ. ಸೊ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಏನು, ದ ಕ್ಲೋಜರ್ ಆಸ್ ವೆಲ್ ಆಸ್ ಫಾರ್ಮೇಶನ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ವೆರಿ ಈಸಿ. ಅಂದ್ರೆ ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆಯನ್ನ ಆರಂಭಿಸುವುದು ಮತ್ತು ಅದನ್ನ ಮುಚ್ಚೋದು ಬಹಳ ಸುಲಭ. ಇದು ಮೊದಲನೇ ಲಕ್ಷಣ ಅಥವಾ ಫೀಚರ್, ವಿಶೇಷತೆ. Let us move further. The second feature, that is about liability. ಎರಡನೇ ವಿಶೇಷತೆ ಅದು ಜವಾಬ್ದಾರಿ ಬಗ್ಗೆ ಮಾತಾಡುತ್ತೆ. It's about liability. Now, what is liability? ಜವಾಬ್ದಾರಿ ಅಂದರೆ ಏನು? Dear students, in commerce or in accountancy or in business studies, liabilities means it's nothing but responsibility towards repayment of the debt. ಇಲ್ಲಿ ಜವಾಬ್ದಾರಿ ಅಂತ ಹೇಳಿದ್ರೆ ನೀವು ಅನ್ಕೊಂಡಿರೋ ಜವಾಬ್ದಾರಿ ಅಲ್ಲ. ದೆನ್ ವಾಟ್? ಮತ್ತೇನು? ಹಿಯರ್ liability means liability towards, or liability means responsibility. What kind of responsibility? Responsibility towards the repayment of the debt. ತಗೊಂಡಿರುವ ಸಾಲವನ್ನ ವಾಪಸ್ ಪೇಮೆಂಟ್ ಮಾಡೋದು, ರೀಪೇಮೆಂಟ್ ಮಾಡುವ ಜವಾಬ್ದಾರಿ. ಇಲ್ಲಿ ಸಾಲದ ಜವಾಬ್ದಾರಿ ಬಗ್ಗೆ ಮಾತಾಡ್ತಿರೋದು. ಸೊ ವಾಟ್ ಅಬೌಟ್ ದ ಲಯಬಿಲಿಟಿ, ದ ಡಿಗ್ರಿ ಆಫ್ ದ ಲಯಬಿಲಿಟಿ, ಲೆವೆಲ್ ಆಫ್ ದ ಲಯಬಿಲಿಟಿ? ಇಲ್ಲಿ ಜವಾಬ್ದಾರಿ ಎಷ್ಟಿದೆ? ಅನ್ಲಿಮಿಟೆಡ್, ಅನಿಯಮಿತ, ಅನ್ಲಿಮಿಟೆಡ್. ಅದಕ್ಕೊಂದು ಲಿಮಿಟ್ ಇಲ್ಲ. ಅಂದ್ರೆ ಏನು? ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅಂದ್ರೆ ಫಾರ್ ಎಕ್ಸಾಂಪಲ್, ಯು ಜಸ್ಟ್ ಅಸ್ಯೂಮ್ ದಟ್ ಯು ಹ್ಯಾವ್ ಬಾಟ್ ದ ಡೆಪ್ಟ್ ಫ್ರಮ್ ಸೋ ಅಂಡ್ ಸೋ ಪರ್ಸನ್. ಯಾವುದೋ ಒಬ್ಬ ವ್ಯಕ್ತಿಯಿಂದ ನೀವು ಸಾಲವನ್ನ ಪಡ್ಕೊಂಡಿರ್ತೀರಾ. ನಿಮ್ದೊಂದು ಏಕ ವ್ಯಕ್ತಿ ವ್ಯವಹಾರ ಸಂಸ್ಥೆ ಇರುತ್ತೆ. ನೀವು ಬಿಸ್ನೆಸ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತೀರಿ. ಯು ಜಸ್ಟ್ ಅಸ್ಯೂಮ್ ದಟ್ ಯು ಹ್ಯಾವ್ ಟೇಕನ್ 5 lakh rupees ಆಫ್ ಡೆಪ್ಟ್ ಫ್ರಮ್ ಸೋ ಅಂಡ್ ಸೋ ಪರ್ಸನ್, ಯಾವುದೋ ಒಬ್ಬ ವ್ಯಕ್ತಿಯಿಂದ. ನಿಮ್ಮ ಇಡೀ ಸಂಸ್ಥೆಯಲ್ಲಿರುವ ಆ ಒಂದು ನಿಮ್ಮ ಬಿಸ್ನೆಸ್ ಅಲ್ಲಿರುವ ಆಸ್ತಿ ಹುಡುಕಿದ್ರು 2 ಲಕ್ಷ ಸಿಗ್ಬಹುದು ಅಂತ ತಿಳ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ನಲ್ಲಿರುವ
ಎಲ್ಲ ಅಸೆಟ್ ಅನ್ನ ನಾವು ಕಲೆಕ್ಟ್ ಮಾಡಿದ್ರೆ ಒಂದ್ 2 ಲಕ್ಷ ಸಿಗ್ಬೋದು. ಇವಾಗ ನೀವು ಆ ವ್ಯಕ್ತಿಗೆ 5 ಲಕ್ಷ ಕೊಡ್ಬೇಕು. ನಿಮ್ಮ ಬಿಸ್ನೆಸ್ ಅಲ್ಲಿರೋದು ಬರೀ 2 ಲಕ್ಷ ಆಸ್ತಿ. ಹಾಗಾದ್ರೆ ಇನ್ನು 3 ಲಕ್ಷ ಎಲ್ಲಿಂದ ತರ್ತೀರಾ? ಅವಾಗ ನಿಮ್ಮ ವೈಯಕ್ತಿಕ ಆಸ್ತಿಯನ್ನ ಏನ್ ಮಾಡ್ತಾರೆ? ಸಾಲವನ್ನ ತೀರಿಸೋದಕ್ಕೆ ಬಳಸ್ಕೋತಾರೆ. ಇದನ್ನೇ ನಾವು ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳೋದು. ಡಿಯರ್ ಸ್ಟೂಡೆಂಟ್ಸ್, if whatever the asset possessed by the business organization, if it is not sufficient to pay the debt of sole proprietor, then the debt given by whoever the person is there is gonna seize all the asset possessed personally by the proprietor. So owner's personal assets will be utilized in order to repay the debt of the sole proprietor. That is what unlimited liability. So here they are not going to utilize only the assets belongs to the business organization, but also they will utilize the assets personally owned by the proprietor in order to repay the debt. That is what unlimited liability. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಅನ್ಲಿಮಿಟೆಡ್ ಅನಿಯಮಿತ ಜವಾಬ್ದಾರಿ ಇರುತ್ತೆ. ಬಿಸ್ನೆಸ್ ನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ತಾರೆ ಮತ್ತು ಆ ವ್ಯಕ್ತಿಯ ವೈಯಕ್ತಿಕ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕಲಾಗುತ್ತದೆ. ದೆನ್ ಥರ್ಡ್ ಒನ್, ದ ಥರ್ಡ್ ಫೀಚರ್, ಸೋಲ್ ರಿಸ್ಕ್ ಬೇರರ್ ಅಂಡ್ ಪ್ರಾಫಿಟ್ ರೆಸಿಪಿಯಂಟ್. ಸೊ ಅಂಡರ್ ಸೋಲ್ ಪ್ರೊಪ್ರೈಟರ್ಶಿಪ್ all kind of risk will be taken or paid by sole proprietor. ಅಂದ್ರೆ ಯಾವುದೇ ರೀತಿಯಾದಂತ ಕಷ್ಟಗಳು ಬರಲಿ ಬಿಸ್ನೆಸ್ ಅಲ್ಲಿ, ಅದು ಎಲ್ಲವನ್ನ ಕೂಡ ಆ ಎಲ್ಲ ರೀತಿಯ ಕಷ್ಟಗಳನ್ನ ಆ ಒಬ್ಬನೇ ಓನರ್ ಯಾರಿರ್ತಾನೆ ಅವನು ಅದನ್ನ ಆ ಒಬ್ಬನೇ ಮಾಲೀಕ ಅದನ್ನ ಅನುಭವಿಸ್ತಾನೆ. ಇಸ್ ಗೋನಾ ಟೇಕ್ ಆಲ್ ಕೈಂಡ್ ಆಫ್ ರಿಸ್ಕ್ ಇನ್ ದ ಬಿಸ್ನೆಸ್. ನಾಟ್ ಓನ್ಲಿ ರಿಸ್ಕ್ ಬಟ್ ಆಲ್ಸೋ ದ ಪ್ರಾಫಿಟ್ is gonna receive, or he is gonna enjoy the complete profit earned by the business organization. ಇಂಥ ಸಂಸ್ಥೆಗಳಲ್ಲಿ ಬರುವಂತ ಸಂಪೂರ್ಣ ಲಾಭಾಂಶವನ್ನ ಸೋಲ್ ಪ್ರೊಪ್ರೈಟರ್ ಒಬ್ಬನೇ ಅನುಭವಿಸ್ತಾನೆ. ಇದು ಮೂರನೇ ಫೀಚರ್. ಫೋರ್ತ್ ಒನ್, ಕಂಟ್ರೋಲ್. ಇಟ್ಸ್ ಅಬೌಟ್ ಕಂಟ್ರೋಲ್, ಅಂದ್ರೆ ನಿಯಂತ್ರಣ. ಕಂಟ್ರೋಲ್ ಮೀನ್ಸ್, ನಿಯಂತ್ರಣ ಅಂದ್ರೆ ಏನು, ಇಲ್ಲಿ ಕಂಟ್ರೋಲ್ ಅಂದ್ರೆ ಏನು? ಇಟ್ಸ್ ಅಬೌಟ್ ಡಿಸಿಷನ್ ಮೇಕಿಂಗ್. ಸೊ ಹೂ ಇಸ್ ಗೋನಾ ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ಬಿಸ್ನೆಸ್ ಆರ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡರ್ ಸೋಲ್ ಪ್ರೊಪ್ರೈಟರ್ಶಿಪ್? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ಯಾರು ನಿರ್ಧಾರ ತಗೊಳ್ಳೋದು? ಯಾರು? ಒಂದು ಬಿಸ್ನೆಸ್ ಅಲ್ಲಿ ಏನೋ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಿರ್ಧಾರ ತಗೋಬೇಕು. ಅವಾಗ ಯಾರು ಡಿಸಿಷನ್ ತಗೋತಾರೆ? all kind of decision will be taken by sole proprietor. ಅಂದ್ರೆ ಅಲ್ಲಿ ಯಾರು ಒಬ್ಬ ಓನರ್ ಇರ್ತಾನೆ ಅವನೇ ಏನ್ ಮಾಡ್ತಾನೆ? ಸಂಪೂರ್ಣವಾಗಿ ಎಲ್ಲ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾನೆ. whoever the person is considered as a single owner of this type of organization, he is going to take all kind of decisions. Okay, there will be no interference. ಯಾರು ಕೂಡ ಅವನನ್ನ ಇಂಟರ್ಫಿಯರ್ ಆಗೋ ಹಾಗೆ ಇಲ್ಲ. There will be no interference. Let us move further. The feature number 5, no separate entity. ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. It is very important concept. Please give your keen observation. Listen carefully. No separate entity in the eyes of law. ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಬಿಸ್ನೆಸ್ ಅನ್ನುವಂಥದ್ದು ಒಂದು ಸಪರೇಟ್ ಅಸ್ತಿತ್ವ ಅಲ್ಲ. ಅಂದ್ರೆ ಇಲ್ಲಿ ಬಿಸ್ನೆಸ್ ಮತ್ತು ಓನರ್ ಇಬ್ಬರಿದ್ದಾರೆ. ಯಾರಿದ್ದಾರೆ ಮಕ್ಕಳೇ? ಬಿಸ್ನೆಸ್ ಮತ್ತು ಓನರ್ ಇಬ್ರು ಒಂದೇ ಅಂತ ಹೇಳ್ತಿರೋದವರು. ನೋ ಸಪರೇಟ್ ಎಂಟಿಟಿ. ಬಿಸ್ನೆಸ್ಸೇ ಬೇರೆ, ಓನರ್ನೇ ಬೇರೆ
ಆಗಿ ನೀವು ನೋಡಬಾರ್ದು. ಇಬ್ರನ್ನು ಒಂದೇ ಒಬ್ಬನೇ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನೀವು ನೋಡ್ಬೇಕು. ಬಿಸ್ನೆಸ್ ಅಂದ್ರೆ ಇಲ್ಲಿ ಇಟ್ ಮೀನ್ಸ್ ದಟ್ ಓನರ್ is not separate from his business. Dear students, owner, there is no difference between owner and business. If owner suffer from anything, business organization also gonna suffer with the same thing. If owner suffer, you just assume that if the owner suddenly the death of owner happen means then the business organization also gonna end. So that is what in the eyes of law there will be no separate existence for the business organization apart from the owner. So whatever the business activities undertaken, the owner is solely responsible for all kind of business activity. ಅಲ್ಲಿ ಯಾವುದೇ ರೀತಿಯಾದಂತ ಆಕ್ಟಿವಿಟೀಸ್ ನಡೆದ್ರು ಕೂಡ ಅದು ಎಲ್ಲದಕ್ಕೂ ಕೂಡ ಓನರ್ ಏನಾಗಿರ್ತಾನೆ, ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಸೊ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓನರ್ ಮತ್ತು ಬಿಸ್ನೆಸ್ ಎರಡೂ ಕೂಡ ಇಬ್ರು ಕೂಡ ಒಂದೇ. ಅವರನ್ನ ಬೇರೆ ಬೇರೆ ವ್ಯಕ್ತಿಯಾಗಿ ನಾವು ನೋಡಬಾರದು. ಅಲ್ಲಿ ಯಾವುದೇ ರೀತಿಯ ಓನರ್ ಮತ್ತು ಬಿಸ್ನೆಸ್ ಮಧ್ಯೆ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರಲ್ಲ. ಅಕಸ್ಮಾತ್ ಓನರ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಅದು ಬಿಸ್ನೆಸ್ಗಾಗಿರೋ ಪ್ರಾಬ್ಲಮ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಸೊ ಲೆಟ್ ಮಿ ಮೂವ್ ಫರ್ದರ್. ದ ಸಿಕ್ಸ್ತ್ ಫೀಚರ್, ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಅಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನುವಂಥ ಬಿಸ್ನೆಸ್ ಏನಿದೆ ಅದು ಕಂಟಿನ್ಯೂ ಆಗೋದು ತುಂಬಾ ರೇರ್. So in most of the time the sole proprietorship business, it will not continue further. In generally very small number of sole proprietor organization will continue their business. Why? What is the reason? Why? Because as it is containing only single owner, the entire activity is controlled by a single person. If that particular person, if he suddenly the death of that person happens, or he may gone through insanity, ಅಂದ್ರೆ ಅವನಿಗೆ ಹುಚ್ಚು ಹಿಡಿಬಹುದು, ಆ ಸಿಂಗಲ್ ಓನರ್ ಸಡನ್ ಆಗಿ ಸಾಯಬಹುದು, ಆರ್ ಎಲ್ಸ್ he may judged by the court as a culprit for some reason and he may suffer from imprisonment. ಅಂದ್ರೆ ಕೋರ್ಟ್ ಇಂದ ಅವನು ಯಾವುದೋ ಒಂದು ಆರೋಪದ ಮೇಲೆ ಅವನನ್ನು ನಾವು ಜೈಲಿಗೆ ಹಾಕಬಹುದು, ಅಥವಾ ಅವನಿಗೆ ಫಿಸಿಕಲ್ ಮೆಂಟಲ್ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಬರಬಹುದು. ಬಂದಾಗ ಅಲ್ಲಿ ಅವನು ಒಬ್ಬನೇ ಓನರ್ ಆಗಿರೋದ್ರಿಂದ ಬಿಸ್ನೆಸ್ ಅನ್ನ ಯಾರು ನೋಡ್ಕೋತಾರೆ? ಹೂ ಇಸ್ ಗೋನಾ ಡೀಲ್ ವಿತ್ ದ business transaction? So it is not possible when the owners suffer from such kind of problems. Then it will affect on the continuity of the business organization. ಅದೇನಾಗುತ್ತೆ, ಆ ಬಿಸ್ನೆಸ್ ಕಂಟಿನ್ಯೂ ಆಗೋದನ್ನ ತಡೆಯುತ್ತೆ. So these are the different features of sole proprietorship. Yes, dear students, I hope this much is enough. I hope you understood. So please go through with the video again and again. I will continue with the next class. Dear students, I'm gonna end the session for today. I will send the notes through WhatsApp group. Please copy it to your notebook. Thank you.